ನಮ್ಮ ಅಜ್ಜವರು ಬರೀತಾರೆ, ಸುಜ್ಞಾನವಿದ್ದಡೇನೋ ಸದ್ಭಕ್ತಿವಿಲ್ಲದಿರ್ದೊಡೆದು ವ್ಯರ್ಥ ಕಾಣ. ಶಿವನೆಂದರಿತ ವಸಿಷ್ಠ ಮುನಿಯು ಮಾಯೆಯಲ್ಲಿ ಬಿದ್ದ, ಶಿವಭಕ್ತನೆಂದರಿತ ಮಾರ್ಕಂಡಯ್ಯನು ಮೃತ್ಯುವಿನ ಗೆದ್ದ. ಇದು ನಂಬು ಕಾಣ ಗುರುಕುಮಾರ ಪಂಚಾಕ್ಷರೇಶ್ವರ. ಭಾಳ ಚಲೋನಪ್ಪ, ವಿದ್ಯಾವಂತನ, ಭಾಳ ಓದ್ಯಾನ, ಡಬಲ್ ಡಿಗ್ರಿ ಮುಗಿಸ್ಯಾನ, ದೊಡ್ಡ ದೊಡ್ಡ ಡಾಕ್ಟರೇಟ್ಗಳನ್ನು ತಗೊಂಡನ, ಮನ್ಯಾಗ PhD ಗಂಟೆಗಳೆಲ್ಲ ಕಟ್ಟಿಟ್ಟನ. ಅವನಟ್ಟು ಶಾಣೆನೇ ಯಾರೂ ಇಲ್ಲ. ಇಷ್ಟ ತಿಳ್ಕೊರಿ, ಅವ ಭಾಳ ಶಾಣೆಯನ. ಊರ ಮಂದಿಯೆಲ್ಲ ಭಾಳ ಶಾಣೆಯನ ಭಾಳ ಶಾಣೆಯನ ಅಂತ ಅನ್ನಕತ್ತಾರ. ವಿದ್ಯಾವಂತನ, ಓದ್ಯಾನ, ಅವನಿಗೆ ಗೊತ್ತಿರ್ಲಾರ್ದೆ ಏನೂ ಇಲ್ಲ, ಅಟ್ಟು ಚಲೋ ಶಾಣೆಯನ. ತಗೊಂಡು ಏನು ಮಾಡೋದದ? ಯಾರಾದ್ರೂ ಹಿರಿಯರು ಎದುರು ಬಂದ್ರೆ ಕೈ ಮುಗಿದು ನಮಸ್ಕಾರ ಮಾಡಲಿಲ್ಲ ಅಂದ್ರೆ ಅವು ಸರ್ಟಿಫಿಕೇಟ್ಗಳು ತಗೊಂಡು ಕುಡ್ಕೊಳ್ಳೋದದ ಏನು? ನಮಗ ಏನು ತೊಳೆದು ಕುಡಿಯೋದದ ಏನು? ಯಾವ ವಿದ್ಯೆನೂ ಕೂಡ ನಮ್ಮೆಲ್ಲರಿಗೆ ಏನು ಕಲಿಸ್ಬೇಕು ಅಂತ ಕೇಳಿದ್ರೆ ವಿನಯ ಬುದ್ಧಿ ಕಲಿಸುವಂತ ವಿದ್ಯೆ ಕಲಿಬೇಕೆ ವಿನಃ ಅಹಂಕಾರ, ಸ್ವಕ್ಕ, ಧಿಮಾಕ ಇದು ಬರುವಂತ ವಿದ್ಯೆ ಕಲಿಬಾರ್ದು. ಭಾಳ ಚಲೋ ಹತ್ತಿರ್ತಾರ, ಇಲ್ರಿ ನಾ ಭಾಳ ಓದಿನಿ. ಏನು ಮಾಡಿದಪ್ಪ ಓದಿ? ಯಾರೋ ಬರೆದಿಟ್ಟದು ಓದಿದಿ, ಬಂದು ಹೇಳ್ತಿ, ಏನು ದೊಡ್ಡಗದು? ಇಲ್ಲಿ ಮೆದುಳು ಬಂದು ಹೇಳಾಕತ್ತೀನಿ ಅಂದ್ರೆ ನಾವೇನು ಭಾಳ ಶಾಣೆ ಅಲ್ಲ. ನಮ್ಮ ಅಜ್ಜವರು ಪುರಾಣ ಬರ್ದಾರ, ರಾತ್ರಿ ಬೆಳಗನ ಓದಿನಿ, ಕಂಠಪಾಠ ಮಾಡೀನಿ, ಬಂದು ಹೇಳಿನಿ, ಮುಗೀತು. ನಾವೇನು ಶಾಣೆಯ? ಓಶೋ ಅವರು ಒಂದು ಮಾತು ಬರೀತಾರ. ಓಶೋ ಈ ನಾಡಿನ ಚಿಂತಕ. ಅವ್ರ ಹತ್ರ ಒಬ್ಬ ಆತ ಹೋಗಿ ಕೇಳಿದ್ದಂತ, ಇಲ್ರಿ ನಾ ಭಾಳ ಓದಿನಿ ನೋಡ್ರಿ, ಭಾಳ ಪುಸ್ತಕಗಳನ್ನು ಬರೆದೀನಿ ಅಂದಂತ. ಹೌದೇನಿಲ್ಲ ಬಾ ಅಂದ್ರ. ಏನೇನು ಓದಿದಿ? ಭಾಳ ಓದಿನ್ರಿ. ಏನೇನು ಓದಿದಿ ಎಲ್ಲ ಹೇಳು ಅಂದ್ರಂತ. ಅವ ಹೇಳಾಕತ್ತ, ಇದು ಎಲ್ಲಿಂದ ಓದಿದಿ? ಇಲ್ಲ ಒಂದು ಪುಸ್ತಕದಾಗಿತ್ರಿ, ಓದಿನಿ, ಆ ಪುಸ್ತಕ ತಗೊಂಡು ಬಾ ಅಂದ್ರ. ಆ ಪುಸ್ತಕಗಳನ್ನ ತಂದಿಟ್ಟು ಓದಾಕತ್ತ. ಅವಾಗ ಅವ್ರ ಹತ್ತಾರಂತ, ಇದನ್ನೆಲ್ಲ ಓದಾಕತ್ತಿಯಲ್ಲಪ್ಪ ನೀನು, ಇದು ಯಾರೋ ಒಬ್ಬರು ಬರ್ದಾರಲ್ಲ, ಅವ್ರು ನಿನಕ ಶಾಣೆ ಇದ್ದಿರ್ಬೇಕಲ್ಲ. ಯಾರೋ ಬರೆದಿಟ್ಟದು ಬಂದು ಓದಾಕತ್ತಿದಂದ್ರೆ ನಿನಗಿಂತ ಒಬ್ಬ ಶಾಣೆ ಈ ಪ್ರಪಂಚದೊಳಗೆ ಅದಾನ. ನಾವ ಈ ಪ್ರಪಂಚದೊಳಗೆ ದೊಡ್ಡವ್ರಾಗಕ್ಕಿಲ್ಲ. ನಾವು ಹಿಂಗೆ ನಡೆದೀವಿ, ಕುದುರೆ ಮೇಲೆ ನಡೆದೀವಿ ಅಂದ್ರೆ ಕಾರ್ದಾಗ ಹೋಗೋರು ಭಾಳ ಮಂದಿರ. ಕಾರ್ದಾಗ ಹೋಗಾಕತ್ತೀವಿ ಅಂದ್ರೆ ಮೇಲೆ ಹೆಲಿಕಾಪ್ಟರ್ದಾಗ ಹೋಗೋರು ಭಾಳ ಮಂದಿರ. ಹೆಲಿಕಾಪ್ಟರ್ದಾಗ ಹೋಗೋರು ಇದ್ರಂದ್ರೆ ವಿಮಾನದಾಗ ಹೋಗೋರು ಭಾಳ ಮಂದಿರ. ಎಲ್ಲದ? ಅಲ್ಲಿ ಭಾಳ ದೂರ ಅದ. ಈ ಜಗತ್ತಿನೊಳಗೆ ನಾವೇ ದೊಡ್ಡವರಾಗಕ್ಕೆ ಸಾಧ್ಯ ಇಲ್ಲ. ಹಂಗೂ ದೊಡ್ಡವ್ರು ಆಗಬೇಕಾಗಿತ್ತು ಅಂದ್ರೆ ಯಾವುದರಿಂದ ದೊಡ್ಡವರಾಗ್ತೀವಿ ಅಂದ್ರೆ ಹೃದಯದ ಅಂತರಂಗದ ಗುಡಿ ಒಳಗೆ ಶಾಂತವೀರನ ಹೆಸರು ಇಟ್ಟೀವಿ ಅಂದ್ರೆ ನಾವು ಬಹಳ ದೊಡ್ಡವರಾಗ್ತೀವಿ. ಅಲ್ಲಿ ತನಕ ಆಗಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ನೆನಪಿಗೆ ಬಂದಿದೆ ಅಂತ ಹೇಳೋದಾದ್ರೆ, ಈ ಶಿಶುವಿನ ಆಳದ ಶರೀಫ್ ಸಾಹೇಬ್ರು ಅಂತ ದೊಡ್ಡ ಸಾಹಿತ್ಯಗಾರರು. ಶರೀಫ ಆ ಕ್ಷಣಕ್ಕೆ ಏನು ತೋಚದ ಶರೀಫ ಅದನ್ನ ಬರೆದು ಬಿಟ್ಟನು. ಯಾರೋ ಒಬ್ಬ ಶರೀಫನನ್ನ ಕಂಡು, ಏನೋ ಶರೀಫ ಏನ್ ಮಾಡಾಕತ್ತಿದಂತ ಮನಸ್ಸಿಗೆ ಬಂದಂಗ ಬೈಯಾಕತ್ತಿದ್ದಂತ ಶರೀಫನನ್ನ ಬೈಬೇಕಾದ್ರೆ ಶರೀಫ ಅಲ್ಲೇ ಬರಿತಾನ ಅವನಿಗೆ. ಶರೀಫ ಅಂದ್ರೆ ಬಹಳ ಕರ್ಬೈ ಫಕೀರ ಅಂತ ಕರೀತಿದ್ರು ಅವನನ್ನ. ಶರೀಫ ಅನುಭವಕ್ಕೆ ಬಂದ ಪದ್ಯಗಳ ಸಾಲುಗಳು ಬಹಳ ಇದಾವೆ. ಒಂದ್ಸಲ ಶರೀಫ್ನವ್ರು ಲಕ್ಷ್ಮೇಶ್ವರಕ್ಕಂತ ಹೋಗಿದ್ರು. ಗದಗಲಿಂದ 45 ಕಿಲೋಮೀಟರ್ ದೂರದ ಒಂದು ತಾಲೂಕದು. ಆ ಊರು ಹೊರಗಡೆ ಒಂದು ಕಟ್ಟಿ ಮೇಲೆ ಕುತ್ಕೊಂಡು ಏಕ್ತಾರಿ ಹಿಡ್ಕೊಂಡು ಆನಂದವಾಗಿ ತಂಬೂರಿ ನುಡಿಸ್ತಿರ್ಬೇಕಾದ್ರೆ ಅಲ್ಲಿ ಈಗ ಹ್ಯಾಂಗ ನಾ ಪುರಾಣ ಹೇಳಾಕತ್ತಿಲ್ಲ, ಶಾಣೇರ್ ಹತ್ತವಲ್ಲ ಅದರಟ್ಟು ಹುಚ್ಚೆ ಯಾರು ಇರಂಗಿಲ್ಲ. ಅವ್ರದ್ದು ಹೇಳಾಕತ್ತಿಲ್ಲ ಕತಿನ. ಭಾಳ ಶಾಣೇರಿ ನಾವು. ನಮ್ಮ ಶಿಲ್ಪ ಹಾಕೋರು ಭಾಳ ಓದ್ಯಾರ್ರಿ. ನಮ್ಮ ಶಾರದಾ ಮೇಡಮ್ ಭಾಳ ಏನು ಮಾಡೋದದ? ಮನೆಗೆ ಬಂದವನಿಗೆ ಗಂಜಿ ನೀರು ಕೊಡಂಗಿಲ್ಲ. ಅವು ಏನು ಶಾಣೆ ತಗೊಂಡು ಏನು ಗ್ಲಾಸ್ದಾಗ ಕೊಟ್ಟು ಕುಡಿಯೋದದ? ಏನಿಲ್ಲ. ಹೃದಯ ಬಹಳ ದೊಡ್ಡದಾಗಬೇಕು, ಮನಿ ಬಹಳ ದೊಡ್ಡದಲ್ಲ. ಮನಿ ಕಟ್ಟೋರು ಬಹಳ ಜನ ಇರೋ ಪ್ರಪಂಚದೊಳಗ ಮನಸ್ಸುಗಳನ್ನ ಕಟ್ಟುವಂತ ಪ್ರಯತ್ನ ಮಾಡಬೇಕು. ಶರೀಫ ಅಲ್ಲಿ ಕುತ್ಕೊಂಡಿದ್ದ. ಅಲ್ಲಿ ಪ್ರವಚನ ಹೇಳಾಕತ್ತಿದ್ರು. ನಾನು ಹೆಂಗೆ ಹೇಳಾಕತ್ತಿಲ್ಲ, ನಮಗಿಂತ ಭಾಳ ಚಲೋ ಹೇಳಾಕತ್ತಿದ್ರು ಅವ್ರು. ಮತ್ತೆ ಶರೀಫ್ ಹೋಗಿ ಕೇಳಾಕ್ ಹೋಗ್ಯಾನಂದ್ರೆ ಚಲೋ ಹೇಳಿದ್ರೆ ಹೋಗ್ತಾನವ. ಪ್ರಭುಲಿಂಗಲೆಲ್ಲ ಪ್ರವಚನ ನಡೆದಿತ್ತು. ಊರು ಹೊರಗೆ ಶರೀಫ ಕೂತಿದ್ದ. ಕಿವಿಗೆ ಬಿದ್ದ ಬಳಕ ಶರೀಫ್ ಅಂದ, ಪ್ರವಚನ ಹೇಳಾಕತ್ತಾರಲ್ಲಪ್ಪ, ಕೇಳಾಕ ನಡಿ ಅಂದ. ಎಲ್ಲಿ ಏನು ಹೇಳ್ತಾರ ಕೇಳಬೇಕು, ಎಲ್ಲಿ ಏನು ಕೇಳ್ತಾರ ಸುಮ್ಮ ಕೇಳಬೇಕು. ಅವ್ರು ಏನು ಒಳ್ಳೇದಾದ್ರೆ ಹೇಳಿ, ಕೆಟ್ಟದ್ದಾದ್ರೆ ಹೇಳಿ, ಚಿಕಿತ್ಸೆಯನ್ನ ಒಳಪಡಿಸ್ಕೊಂಡು ತಗೊಳ್ಳೋರು ನೀವು ಅಷ್ಟೇ. ಸುಮ್ ಕೇಳ್ಬೇಕಷ್ಟ. ಕಾರಣ ಎದು ಕೊಟ್ಟನ ಕೇಳಾಕ. ಮತ್ತೊಬ್ರು ಕಿವ್ಯಾಗ ಹೋಗಿ ಸಂಶಯ ಬೀಜ ಬಿತ್ತಾಕಲ್ಲ, ಸುಮ್ ಕೇಳಾಕ. ಶರೀಫ ಅಲ್ಲಿ ನಡೆದಂತ ಅನ್ಕೊಂಡು ಅಲ್ಲಿ ಹೋದ. ಮಠದಾಗ ಪ್ರವಚನ ನಡೆದಿತ್ತು. ನನ್ನಂಗ ಶಾಸ್ತ್ರಿಗಳು ಪ್ರವಚನ ಹೇಳಾಕತ್ತಿದ್ರು. ಪ್ರವಚನ ಹೇಳಾಕತ್ತಾರಂತ ಶರೀಫ ಬಂದು ಕುತ್ಕೊಂಡ. ಇವ್ರು ಮತ್ತ ಪ್ರವಚನ ಹೇಳಾಕತ್ರು. ಪ್ರಭುಲಿಂಗ್ಲಿಲ್ಲ ಹೇಳ್ಬೇಕಾದ್ರೆ ಸ್ವಲ್ಪ ತಪ್ಪು ಹೇಳಿದ್ರು.
ತಪ್ಪು ಹೇಳಿದ ಬಳಿಕ ಶರೀಫ ಎದ್ದು ನಿತ್ತ, ಅಜ್ಜವ್ರ ನೀವು ಪ್ರವಚನ ತಪ್ಪು ಹೇಳಾಕತ್ತೀರಿ ನೋಡ್ರಿ, ಸ್ವಲ್ಪ ಸರಿಯಾಗಿ ಹೇಳ್ರಿ ಅಂದಂತವ ಎದ್ದು. ಯಾರಿಗ್ರೆ ನೋಡ್ರಿ ನೀವು ಸತ್ಯವನ್ನಾಡಿದರೆ ನಿಷ್ಠುರಿ ಎಂಬರು. ನೀವು ಯಾರಿಗ್ರೆ ಹೋಗಿ ಒಳ್ಳೇದು ಹೇಳ್ರಿ, ಅವ್ರು ನಿಮ್ಗೆ ಕೆಟ್ಟದೇ ಬಯಸ್ತಾರೆ, ನಡೀಪ ಭಾಳ ಶಾಣೆ ಐತಿ ಅಂತಾರ. ಹೌದು. ಶರೀಫ ಎದ್ದು ನಿಂತ್ಕೊಂಡು ಅವ್ರಿಗನ್ನಂತ ಗುರುಗಳಾಜರ ಪ್ರಭುಲಿಂಗಲೀಲ ಪ್ರವಚನ ಸರಿ ಹೇಳ್ರಿ, ನೀವು ಯಾಕೆ ತಪ್ಪು ಹೇಳಾಕತ್ತೀರಿ ಅಂದಂತವ. ಇಷ್ಟಂದಾಗ ಗುರುಗಳಿಗೆ ಸಿಟ್ಟು ಬಂದ್ಬಿಡ್ತಂತ. ಎಲ್ಲ ಅಲ್ಲೋ ನಿನಗೇನು ಗೊತ್ತದ ಪ್ರಭುಲಿಂಗಲೀಲಾ ಬಗ್ಗೆ? ಶರೀಫತ್ತನ 6 ಶಾಸ್ತ್ರ 18 ಪುರಾಣ ನನ್ನ ಬಗಲಾಗ ಪ್ರಭುಲಿಂಗಲೀಲಾ ನನ್ನ ತಲೆ ಮೇಲೆ ಅಂತ ತಿರುಗಾಡದ ಮದಿನಿನ ನನ್ನೆದ್ರೆ ತಪ್ಪು ಹೇಳಾಕತ್ತಿದೆ ಏನು ಅಂದ್ರಂತ. ನನ್ನೆದ್ರೆ ತಪ್ಪು ಹೇಳ್ಬೇಡ, ಬಂದ್ರ ಚಲೋ ಹೇಳು, ಇಲ್ಲಾದ್ರೂ ಸುಮ್ಮ ಕೂಡ ಅಂದ ಬಳಕ ಮತ್ತೆ ಗುರುಗಳಿಗೆ ಸಿಟ್ಟು ಬತ್ತಂತ. ಶಾಸ್ತ್ರಿಗಳಿಗೆ ಏಯ್ ಅವನನ್ನು ಕರೀರಿ, ಅವನೀಗ 4 ಜನ ಕರ್ಕೊಂಡು ರಟ್ಟಿ ಒಳಗೆ ಕೈ ಹಿಡಿದು ಮಠದ ಹೊರಗೆ ಒಯ್ದು ಬಿಸಾಕ್ರಿ ಅಂದ್ರಂತ. ಇಷ್ಟ ಅನ್ನೋದ್ರೊಳಗೆ 4 ಜನ ಬಂದು ಶರೀಫನನ್ನ ಹಿಂಗೆ ಕೈ ಹಿಡಿದ್ರವ. ಹಿಂಗೆ ಕೈ ಹಿಡಿದು ಬಿಡ್ಬೇಕಾದ್ರೆ ಶರೀಫತ್ತನ ಎದ್ದು ಹೋಗುತ್ತೀನಿ ತಾಳಲೆ ಛೀ ಬುದ್ಧಿಗೇಡಿ, ಎದ್ದು ಹೋಗುತ್ತೀನಿ ತಾಳು. ಅವನಿಗೆ ಪದ್ಯದಿಂದ ಬರೆದು ಹೇಳ್ತಾನ ಅವ. ಎದ್ದು ಹೋಗುತ್ತೀನಿ ತಾಳಲೆ ಛೀ ಬುದ್ಧಿಗೇಡಿ, ಎದ್ದು ಹೋಗುತ್ತೀನಿ ತಾಳು, ಇದ್ದು ಇಲ್ಲೇ ಭವಕ್ಕ ಬೀಳೋ, ಸತ್ಯ ಸದ್ಗುರು ಪಾದ ಸಾಕ್ಷಿ ಮಾಡಿ ಹೇಳಾಕತ್ತೀನಿ. ಏನು ಪ್ರಭುಲಿಂಗಲೀಲಾ ಪ್ರವಚನ ನೀ ತಪ್ಪು ಹೇಳಾಕತ್ತಿದೆಲ್ಲ, ನೀ ಹಂದಿ ಜನ್ಮಕ್ಕ ಬೀಳೋ ಯಡಿಯೂರ ಸಿದ್ಧಾಲಿಂಗನಾಣಿ ಅಂದಂತ ಶರೀಫ. ಹಿಂಗ ಶರೀಫ ಏನು ತೋಚದ ಅದನ್ನ ಬರದಾನ. ಅವ್ರು ಹೇಳ್ತಾರ, ಮ್ಯಾಲ ಕುತ್ಕೊಂಡು ಶರೀಫ ಪ್ರವಚನ ಹೇಳ್ಬೇಕಾದ್ರೆ ಕೆಳಗಡೆ ಒಬ್ಬ ಕುತ್ಕೊಂಡು ತಂಬೂರಿ ಹಾಕಕತ್ತಿದ್ದ. ಈಗ ಅಣ್ಣಾರಣ್ಣವರು ನಮ್ಗಿಂತ ವಯಸ್ಸಿನೊಳಗೆ ದೊಡ್ಡವರು ಅವರು. ಯೋಗಿರಾಜ ನನ್ಕ ಸಣ್ಣ ಮ್ಯಾಲ ಕೂತಾನಂದ್ರ ನಮ್ಮ ಗುರುಗಳು ನಮಗಿದು ಕಾಯ್ಕ ಕೊಟ್ರ, ಅವ್ರಿಗೆ ಅದು ಕಾಯ್ಕ ಕೊಟ್ರ. ನಾವಿರುವರು ಗುರುವಿನ ಸಮಾನ ಮಕ್ಕಳು, ಅಂತರದ ಭೇದ ನಮ್ಮಲ್ಲಿ ಯಾಕದೆಲ್ಲ. ಹಂಗ ಶರೀಫ ಪ್ರವಚನ ಮಾಡ್ಬೇಕಾದ್ರೆ ಕೆಳಗೆ ಕುತ್ಕೊಂಡು ತಂಬೂರಿ ಹಾಕ್ಬೇಕಾದ್ರೆ ಅವ ಅಂದಂತ, ಇವ ಶರೀಫ ಇಸ್ಲಾಂ ಧರ್ಮದವನ, ನಾ ಸ್ವಾಮಿ ಇದ್ದೀನಿ ಮತ್ತು ಅವನಕ್ಕಿಂತ ಶಾಣೆ ಆದಿಲ್ಲ ಅಂತ ತಿಳ್ಕೊಂಡು ಈ ತಂಬೂರಿ ಹಾಕ್ಬೇಕಾದ್ರೆ ತಪ್ಪು ಹಾಕದಂತ. ಹಿಂಗ ತಪ್ಪು ಹಾಕಬೇಕಾದ್ರೆ ಶರೀಫ ಅಲ್ಲೇ ಅತ್ತನಂತ, ಏ ಬುದ್ಧಿಗೇಡಿ, ತರವಲ್ಲ ತಾಗಿ ಅದು ತಂಬೂರಿ, ಬರದೆ ಬಾರಿಸದಿರು ತಂಬೂರಿ, ಬಂದ್ರಟ್ಟೆ ಬಾರಿಸು, ಬರ್ಲಾಕ್ ಹೋದ್ರೆ ಬಾರ್ಸಕ್ ಹೋಗಬೇಡ ಅಂದಂತ ಶರೀಫ. ಏನ ತೋಚ ಪದಗಳು. ಭಾಳ ಜನ ಬರ್ಲಿಲ್ಲ ಅಂದ್ರೂ ಬಂದವ್ರ ತರ ನಾಟ್ಯ ಮಾಡ್ತಿರ್ತಾರ ನೋಡ್ರಿ, ಗೊತ್ತಂದಂಗ ಸುಮ್ ತಲೆ ಹಾಕೋದು. ಈ ನಾವು ಸ್ಕೂಲ್ದಾಗ ಇದ್ರ ಗಣಿತ ಎಕ್ಸಾಮ್, ಇಂಗ್ಲಿಷ್ ಗಣಿತ ಎಕ್ಸಾಮ್ ಅಂತ ನಡೀತಿತ್ತು, ಟೆಸ್ಟ್ ತೋತಿದ್ರು ನಮಗ. ಈ ಕಡೊಂದು ಇಂಚ್ಪಟ್ಟಿ ಸ್ಕೇಲ್, ಟೀಚರ್ಸ್ ಬಂದ್ರ ಸುಂಬರೆ ಗೆರಿ ಹೊಡ್ಯೋದು, ಆನ್ಸರ್ ಬರೆಯೋದಿಲ್ಲ. ಅದ್ರಾಗಂತೂ ನಾವು ಕಲ್ತದ ಶಾಲ್ಯಾಗ ನಾ ಇದ್ದ ಪರಿಸ್ಥಿತಿಗ ಒಂದು ದಿನಾನು ಮುಂದೆ ಕೂತಿ ನಂದು ಸಾಲಿನೇ ಮುಗೀತು. ಗಣಿತ, ಇಂಗ್ಲಿಷ್, ಹಿಂದಿ ಟೆಸ್ಟ್ 25 ಮಾರ್ಕ್ಸ್, 8 ತೊಗೊಂಡ್ರು ಪಾಸ, 8 ಮಾರ್ಕ್ಸ್ ತೊಗೊಂಡ್ರು ಪಾಸ. ಒಂದು ದಿನಾನು ಯವ್ವ 5 ಮ್ಯಾಗಿಲ್ಲ, 3 ಕೆಳಗಿಲ್ಲ, 4. ಅಂದ್ರೆ ಯಾಕೆ ಹೇಳಾಕತ್ತೀನಿ ಇವೆಲ್ಲ ಅಂದ್ರೆ, ನಮ್ಮ ತಾಟ ದಡ್ಡಿದ್ದೇನೆ, ನಾವು ಒಂದು ಲೆಕ್ಕಿದ ದಡ್ಡೆ. ಯಾವಾಗ ಏನಾಗುತ್ತ ಏನ್ ಮಾಡುತ್ತ ಅನ್ನೋದು ಗೊತ್ತಾಗಂಗಿಲ್ಲ. ಅದ್ರಾಗಂತೂ ಇವತ್ತಿನ ಮಕ್ಕಳಂತೂ ಸ್ಕೂಲಿಗೆ ಹೋಗ್ರಿ ಅಂದ್ರೆ ಕೈಯಾಗ ಒಂದು ನೋಟ್ಬುಕ್ ಹಿಡ್ಕೊಂಡು, ಕಾಲೇಜ್ಗೆ ಹೋಗ್ಬೇಕಾದ್ರೆ ಮೊಬೈಲ್ದಾಗ ಮೀಟಿಂಗ್ ಮಾಡಿ ಒಳಗಿಂದೊಳಗ ಸೆಟ್ಟಿಂಗ್ ಮಾಡಿ ಅಡ್ಡು ಹೋಗ್ಯ ಊರು ಬಿಟ್ಟ ಓಡಿ ಮುಗಿತಲ್ಲ. ಅಲ್ಲೇನದ